1941 ಜನವರಿ 17ರಂದು ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಲ್ಕತ್ತಾದಿಂದ ಜರ್ಮನಿಗೆ ತೆರಳಿದರು. 1941 ಜನವರಿ 16ರ ತಡರಾತ್ರಿ, ಅಂದರೆ ಅವರು ತಪ್ಪಿಸಿಕೊಳ್ಳುತ್ತಿದ್ದ ರಾತ್ರಿ, ಅವರನ್ನು ಯಾರೂ ಗುರುತು ಹಿಡಿಯದಂತೆ ಮಾಡಲು ಪಠಾಣರಂತೆ ವೇಷ ಧರಿಸಿದ್ದರು. ಬೋಸ್ 1941 ಜನವರಿ 17ರ ರಾತ್ರಿ ಕಲ್ಕತ್ತಾದ ಎಲ್ಜಿನ್ ರೋಡ್ ಮನೆಯಿಂದ ಅವರ ಸೋದರಳಿಯ ಸಿಸಿರ್ ಕುಮಾರ್ ಬೋಸ್ ಅವರೊಂದಿಗೆ ಬ್ರಿಟಿಷರ ಕಣ್ಗಾವಲಿನಿಂದ ತಪ್ಪಿಸಿಕೊಂಡರು. ನಂತರ ಆಗಿನ ಬಿಹಾರ ರಾಜ್ಯದ ಗೋಮೋಹ್ ರೈಲು ನಿಲ್ದಾಣವನ್ನು ತಲುಪಿದರು. ಈಗ ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರೈಲು ನಿಲ್ದಾಣ ಎನ್ನಲಾಗುತ್ತದೆ. ಬೋಸ್ ಅವರ ಬಂಧನ ಮತ್ತು ನಂತರದ ಬಿಡುಗಡೆಯು ಅವರು ಅಫ್ಘಾನಿಸ್ತಾನ ಮತ್ತು ಸೋವಿಯತ್ ಒಕ್ಕೂಟದ ಮೂಲಕ ನಾಜಿ ಜರ್ಮನಿಗೆ ಪಲಾಯನ ಮಾಡಲು ಅವಕಾಶ ಮಾಡಿಕೊಟ್ಟಿತು. ತಪ್ಪಿಸಿಕೊಳ್ಳುವ ಕೆಲವು ದಿನಗಳ ಮೊದಲು ಅವರು ಏಕಾಂತವನ್ನು ಬಯಸಿದ್ದರು ಮತ್ತು ಈ ನೆಪದಲ್ಲಿ ಬ್ರಿಟಿಷ್ ಕಾವಲುಗಾರರನ್ನು ಭೇಟಿಯಾಗುವುದನ್ನು ತಪ್ಪಿಸಿದರು ಹಾಗೂ ಗಡ್ಡವನ್ನು ಬೆಳೆಸಿದ್ದರು. ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಅನುಭವಿ ಪರ್ವತಾರೋಹಿ ಕರ್ನಲ್ ಜತೀಂದರ್ ಕುಮಾರ್ ಬಜಾಜ್ 1989 ಜನವರಿ 17ರಂದು ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಮತ್ತು ಮೊದಲ ಏಷಿಯನ್ ಎನಿಸಿಕೊಂಡರು. ಭಾರತ ಅದಾಗಲೇ ಅಂಟಾರ್ಕ್ಟಿಕಾವನ್ನು ತಲುಪಿತ್ತು ಮತ್ತು ಮತ್ತಷ್ಟು ದಕ್ಷಿಣಕ್ಕೆ ತಲುಪುವ ಇರಾದೆ ಹೊಂದಿತ್ತು. ಅಂಟಾರ್ಕ್ಟಿಕಾದಲ್ಲಿನ ಭಾರತೀಯ ನಿಲ್ದಾಣವಾಗಿದ್ದ ದಕ್ಷಿಣ ಗಂಗೋತ್ರಿಯ ಸುತ್ತಲಿನ ಪ್ರದೇಶವನ್ನು ಸಮೀಕ್ಷೆ ಮಾಡಲು 1984ರಲ್ಲಿ ಬಜಾಜ್ಗೆ ಒಂದು ಸಣ್ಣ ತಂಡವನ್ನು ಮುನ್ನಡೆಸಲು ಕೇಳಲಾಗಿತ್ತು. ಮರುವರ್ಷ ದಕ್ಷಿಣ ಧ್ರುವಕ್ಕೆ ತೆರಳಲಿದ್ದ ಭಾರತೀಯರ ಯಾತ್ರೆಗಾಗಿ ನ್ಯಾವಿಗೇಷನಲ್, ಸಂವಹನ ಮತ್ತು ಲಾಜಿಸ್ಟಿಕ್ ಅಧ್ಯಯನಗಳನ್ನು ಕೈಗೊಳ್ಳುವುದು ಈ ಸಮೀಕ್ಷೆಯ ಉದ್ದೇಶವಾಗಿತ್ತು. ಕಾರ್ಯಾಚರಣೆಯು ಅಪಾಯಕಾರಿಯಾಗಿದ್ದರೂ ಬಜಾಜ್ ದಕ್ಷಿಣ ಧ್ರುವವನ್ನು ತಲುಪಲು ಬಹಳ ಉತ್ಸುಕರಾಗಿದ್ದರು. 1995ರ ಜನವರಿ 17ರಂದು ಜಪಾನ್ನ ಕೋಬೆ ನಗರದ ಬಳಿ ಸಂಭವಿಸಿದ ದೊಡ್ಡ ಭೂಕಂಪದಲ್ಲಿ 6,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಮತ್ತು 45,000ಕ್ಕೂ ಹೆಚ್ಚು ಜನರು ನಿರಾಶ್ರಿತರಾಗಿದ್ದರು. 4 ಪ್ರಮುಖ ಟೆಕ್ಟೋನಿಕ್ ಪ್ಲೇಟ್ಗಳಾದ ಯುರೇಷಿಯನ್, ಫಿಲಿಪೈನ್, ಪೆಸಿಫಿಕ್ ಮತ್ತು ಉತ್ತರ ಅಮೆರಿಕಾಗಳು ಪರಸ್ಪರ ಘರ್ಷಣೆಗೊಳಗಾಗುವಲ್ಲಿಯೇ ಜಪಾನ್ ಇದೆ. ಇದು ಭೂಮಿಯ ಮೇಲೆ ಭೌಗೋಳಿಕವಾಗಿ ಅತ್ಯಂತ ಸಕ್ರಿಯವಾಗಿರುವ ಪ್ರದೇಶಗಳಲ್ಲಿ ಒಂದಾಗಿದೆ. ಆಗಿನ ಭೂಕಂಪವು 6.9ರ ತೀವ್ರತೆಯನ್ನು ಹೊಂದಿತ್ತು ಮತ್ತು $100 ಶತಕೋಟಿ ಹೆಚ್ಚು ಹಾನಿಯಾಗಿತ್ತು. ಭೂಕಂಪದ ನಂತರ ಆ ಪ್ರದೇಶವನ್ನು ತೊರೆದ 50,000 ಜನರನ್ನು ಮರಳಿ ಆಕರ್ಷಿಸಲು ಕೋಬೆ ಸರ್ಕಾರವು ಹೊಸ ಸೌಲಭ್ಯಗಳನ್ನು ನಿರ್ಮಿಸಲು ಹಲವು ವರ್ಷಗಳನ್ನೇ ವ್ಯಯಿಸಿತ್ತು.